ನಾವೆಲ್ಲ ಹನುಮಾನನ ಹೆಸರು ಕೇಳಿದ್ದೇವೆ. ಹನುಮಾನು ಅವರ ಶಕ್ತಿಗೆ ಅವರು ಹೆಸರುವಾಸಿ. ಹನುಮಾನಿಗೆ ಹಲವಾರು ದೇವತೆಗಳು ಹಲವಾರು ವರಗಳನ್ನು ನೀಡಿದ್ದಾರೆ. ಹಾಗೆಯೇ ಈ ಅಷ್ಟಸಿದ್ಧಿ ಮತ್ತು ನವನಿಧಿಯ ಬಗ್ಗೆ ಇಂದಿನ ಕಥೆಯಲ್ಲಿ ತಿಳಿಯೋಣ. ಈ ಅಷ್ಟಸಿದ್ಧಿಯನ್ನು ಕೊಡುವವರು ಸಿದ್ಧಿದಾತ್ರೆ. ಸಿದ್ಧಿದಾತ್ರೆಯನ್ನು ನಾವು ಸಾಮಾನ್ಯವಾಗಿ ನವರಾತ್ರಿಯ 9ನೇ ದಿನದಂದು ಪೂಜಿಸುತ್ತೇವೆ. ಸಿದ್ಧಿ ಅಂದರೆ ದೈವಿಕ ಶಕ್ತಿ, ದಾತ್ರೆ ಅಂದ್ರೆ ಕೊಡುವವಳು. ಸಿದ್ಧಿದಾತ್ರೆ ದೇವಿಯು ಕೂಡ ಪಾರ್ವತಿಯ ಅವತಾರವಾಗಿದೆ. ಈ ಅಷ್ಟ ಸಿದ್ಧಿಗೆ ಶಿವ ಮತ್ತು ಪಾರ್ವತಿಯರೇ ಮೂಲ. ಹಾಗಾದರೆ ಈ ಅಷ್ಟ ಸಿದ್ಧಿಗಳು ಯಾವುವು? ಅಷ್ಟ ಅಂದ್ರೆ 8, ಸಿದ್ಧಿ ಅಂದ್ರೆ ದೈವಿಕ ಶಕ್ತಿ. 8 ದೈವಿಕ ಶಕ್ತಿಗಳು ಯಾವ್ಯಾವು? ಅಣಿಮ ಅಂದ್ರೆ ಅತಿ ಚಿಕ್ಕದಾಗಿ ಅಣುಗಳ ತರ ಆಗುವುದು, ದೇಹವನ್ನು ಅಣುವಿನಷ್ಟು ಚಿಕ್ಕದಾಗಿಸಿಕೊಳ್ಳುವುದು. ಮಹಿಮ ಅಂದ್ರೆ ವಿಶಾಲವಾಗುವುದು, ದೊಡ್ಡದಾಗುವುದು, ವಿಸ್ತಾರಗೊಳ್ಳುವುದು ಮಹಿಮ. 3ನೇದು ಗರಿಮ, ದೇಹವನ್ನು ಭಾರವಾಗಿಸುವುದು. 4ನೇದು ಲಘಿಮ, ಲಘು ಹಗುರವಾಗುವುದು, ಗಾಳಿಯಲ್ಲಿ ತೇಲುವಷ್ಟು ಹಗುರವಾಗುವುದು. ಪ್ರಾಪ್ತಿ, ದೂರದ ವಸ್ತುಗಳನ್ನು ತಕ್ಷಣಕ್ಕೆ ಪಡೆದುಕೊಳ್ಳುವಂತ ಶಕ್ತಿ, ಪ್ರಾಪ್ತಿ ಮಾಡ್ಕೊಳ್ಳೋದು. ಪ್ರಕಾಮ್ಯ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಸಿಯಾಗಿ ಹಾರುವುದು. ಈಶತ್ವ, ಸೃಷ್ಟಿಯ ಮೇಲೆ ನಿಯಂತ್ರಣ ಶಕ್ತಿ, ಸೃಷ್ಟಿಯನ್ನು ನಿಯಂತ್ರಿಸುವಂತಹ ಶಕ್ತಿ. ವಶಿತ್ವ, ವಶ ಮಾಡಿಕೊಳ್ಳುವುದು, ಪರಿಸರ ಅಥವಾ ಮನುಷ್ಯರನ್ನು ಪ್ರಾಣಿಗಳನ್ನು ವಶ ಮಾಡಿಕೊಳ್ಳುವುದು, ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು. ಈ 8 ಸಿದ್ಧಿಗಳು ಹನುಮಾನ್ ಅವರಲ್ಲಿದೆ. ಈ ಅಷ್ಟ ಸಿದ್ಧಿ, ಈ ದೈವಿಕ ಶಕ್ತಿಗಳು ಕೇವಲ ಶಾರೀರಿಕವಾಗಿ ಅಲ್ಲ, ಇದು ಮಾನಸಿಕವಾಗಿಯೂ ವ್ಯಾಖ್ಯಾನಿಸಿವೆ. ಅಣಿಮ ಅಂದರೆ ಅಹಂಕಾರವನ್ನು ತ್ಯಾಗ ಮಾಡುವುದು. ಮಹಿಮ ಅಂದರೆ ಆತ್ಮ ವಿಸ್ತರಣೆ. ಲಘಿಮ ಅಂದರೆ ಮನಸ್ಸಿನ ಹಗುರತೆ ಮತ್ತು ಗರಿಮ ಸ್ಥಿರತೆ.